ನಮಸ್ಕಾರ ಕರ್ನಾಡು ಮೋಟಾ ಬ್ರದರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. 300cc ಸೆಗ್ಮೆಂಟ್ ನ ಬೈಕ್ ನ ರಿವ್ಯೂ ಮಾಡೋದಕ್ಕೆ ಅಂತ ಹಾವೇರಿಗೆ ಬಂದಿದೀವಿ. ಆ ಬೈಕ್ ಯಾವ್ದನ್ನೋದನ್ನ ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಸೊ ಆ ಬೈಕ್ ನ ರಿವ್ಯೂ ಮಾಡ್ತಾ ಹೋಗೋಣ. ಆ ಬೈಕ್ ಯಾವ್ದಪ್ಪ ಅಂದ್ರೆ TVS RTR 310. ಆಲ್ರೆಡಿ ನೀವು ಇದನ್ನ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಸೊ ಬನ್ನಿ ಇನ್ನೇನು ತಡ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಫ್ರಂಟ್ ಲುಕ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಫ್ರಂಟ್ ಅಲ್ಲಿ ನಮಗೆ ಕಂಪ್ಲೀಟ್ LED ಸೆಟಪ್ ಬರುತ್ತೆ. ಇದರಲ್ಲಿ ಡೈನಾಮಿಕ್ ಹೆಡ್ಲೈಟ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಡೈನಾಮಿಕ್ ಹೆಡ್ಲೈಟ್ ಹೆಂಗಪ್ಪ ಅಂದ್ರೆ ನಮಗೆ ಫಾಸ್ಟ್ ಹೋಗ್ತಾ ಹೋಗ್ತಾ ಇದರ ಫೋಕಸ್ ಅಥವಾ ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ನೈಟ್ ರೈಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಈ ಡೈನಾಮಿಕ್ ಹೆಡ್ಲೈಟ್ಸ್. ನೀವು ಎಷ್ಟೇ ಫಾಸ್ಟ್ ಹೋದ್ರೂ ಕೂಡ ಅಷ್ಟು ಬ್ರೈಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮಗೆ ರೋಡ್ ವಿಸಿಬಿಲಿಟಿ ಎಲ್ಲ ಸಖತ್ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗುತ್ತೆ. ಹಾಗೆ ಇಲ್ಲಿ ನಾವು ನೋಡೋದಾದ್ರೆ ಹೆಡ್ಲೈಟ್ ಅಲ್ಲೇ ಇಂಟಿಗ್ರೇಟೆಡ್ DRL ಸಿಗುತ್ತೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಬೇರೆ ಗಾಡಿಗಳಲ್ಲೆಲ್ಲ ಸೊ ಮೇಲ್ಗಡೆ ಕೊಡ್ತಾ ಇದ್ರು TVS ಅವರು, ಬಟ್ ಇದರಲ್ಲಿ DRLs ನ ಕೆಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ LED ಆಗಿರುತ್ತೆ. ಹಾಗೂ LED ಇಂಡಿಕೇಟರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಂಡಿಯನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಬಿಕಾಸ್ ಇಟ್ ಇಸ್ ಇಂಡಿಯನ್ ಮೇಡ್ ವೆಹಿಕಲ್, ಹಾಗಾಗಿ ಅವರು ಇಂಡಿಯನ್ ಬ್ಯಾಡ್ಜಿಂಗ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಟಾಪ್ ಮಾಡಲ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಡೈನಾಮಿಕ್ ಕಿಟ್ ಕೂಡ ಅವೈಲೇಬಲ್ ಇರುತ್ತೆ. ಓನ್ಲಿ ಇನ್ ದ ಸೆಗ್ಮೆಂಟ್ ಈ ತರ ಫೀಚರ್ ಎಂತ ದೊಡ್ಡ ಗಾಡಿ 1000cc ವೆಹಿಕಲ್ ಅಲ್ಲೂ ಕೂಡ ಪ್ರೊವೈಡ್ ಮಾಡಿಲ್ಲ ಗುರು, ಬಟ್ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಟಾಪ್ ವೇರಿಯಂಟ್ ವಿತೌಟ್ ಕೂಲಿಂಗ್ ಸೀಟು, ಅದರ ಪ್ರೈಸ್ ಬಂದು 3,80,000 ಆಗುತ್ತೆ. ವಿತ್ ಡೈನಾಮಿಕ್ ಕಿಟ್ ಅಂದ್ರೆ ಏನ್ ಕೂಲಿಂಗ್ ಸೀಟ್ಸ್ ಇರುತ್ತಲ್ಲ, ಸೊ ಈ ಡೈನಾಮಿಕ್ ಕಿಟ್ ಸೇರ್ಕೊಂಡ್ರೆ 4,30,000 ಆಗುತ್ತೆ. ಕಾಸ್ಟ್ ವೈಸ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಇದು, ಬಟ್ ಫೀಚರ್ ವೈಸ್ ನೋಡ್ಕೊಂಡ್ರೆ ಆ ಕಾಸ್ಟ್ ಕಡಿಮೆ ಅಂತ ಫೀಲ್ ಆಗುತ್ತೆ. 300cc ಸೆಗ್ಮೆಂಟ್ ಅಲ್ಲೇನೆ ಒನ್ ಆಫ್ ದ ಬೆಸ್ಟ್ ಫೀಚರಿಸ್ಟಿಕ್ ಬೈಕ್ ಅಂತಾನೆ ಹೇಳ್ಬೋದು. ಸೊ ಸಾಕತ್ತಾಗಿದೆ ಗುರು. ಲುಕ್ ವೈಸ್ ನೀವು ನೋಡಿ ಯಾವ ತರ ಕಾಣಿಸುತ್ತೆ ಅಂತ. ಸೊ ಆಸಮ್ ಲುಕಿಂಗ್ ಬೈಕ್ ಗುರು ಇದು. ಇದಕ್ಕೂ ಮುಂಚೆ TVS ಅಲ್ಲಿ ನಮಗೆ RR 310 ಅಂತ ಸಿಗ್ತಾ ಇತ್ತು ವೆಹಿಕಲ್, ಅದನ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಇವಾಗ RTR 310 ಅಂತ ಕಂಪ್ಲೀಟ್ ನೆಕೈಡ್ ವರ್ಷನ್ ಬಿಟ್ಟಿದ್ದಾರೆ. RTR ಅಂದ್ರೆ ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಅಂತ. ಸೊ ವಿಚ್ ಇಸ್ ಕಂಪ್ಲೀಟ್ಲಿ ಮೇಡ್ ಫಾರ್ ರೇಸಿಂಗ್. ಇದೆಲ್ಲ ಟ್ರ್ಯಾಕ್ ಅಲ್ಲಿ ಯೂಸ್ ಮಾಡುವಂತ ವೆಹಿಕಲ್, ಬಟ್ ಇವಾಗ ಇದರಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ಮೋಡ್, ಟ್ರ್ಯಾಕ್ ಮೋಡ್, ಸೂಪರ್ ಮೋಟೋ ಮೋಡ್ ಅಂತ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ತೋರಿಸ್ಕೊಡ್ತೀನಿ ಇದರಲ್ಲಿ ಯಾವ ತರ ಫೀಚರ್ಸ್ ವರ್ಕ್ ಆಗುತ್ತೆ ಅಂತ. ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಮ್ಗೆ ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ಬ್ರೇಕಿಂಗ್ ನೋಡೋದಾದ್ರೆ ನಮ್ಗೆ ಪ್ರತಿಯೊಂದು TVS ವೆಹಿಕಲ್ ಅಲ್ಲೂ ಈ ಸೈಡ್ ಡಿಸ್ಕ್ ಬ್ರೇಕ್ ನ ಪ್ರೊವೈಡ್ ಮಾಡ್ತಾ ಇದ್ದು, ಬಟ್ ಈ ಸತಿ ಇನ್ವರ್ಸ್ ಮಾಡಿದ್ದಾರೆ, ಅಂದ್ರೆ ಈ ಸೈಡ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ 320mm ಡಿಸ್ಕ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ಫ್ರಂಟ್ ಅಲ್ಲಿ 110/70 ಸೆಕ್ಷನ್ ಟೈರ್ ಸಿಗುತ್ತೆ. 17 ಇಂಚ್ ಅಲೋವಿಲ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ಇದು ವೈಬ್ರೇವರ ಕ್ಯಾಲಿಬರ್ ಆಗಿರೋದ್ರಿಂದ ಬ್ರೇಕಿಂಗ್ ವೈಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಗುರು. TVS ಅಲ್ಲಿ ನಾನು ಹೇಳ್ತೀನಲ್ಲ, ಬ್ರೇಕಿಂಗ್ ಅಂದ್ರೆ TVS, ಯಾಕಂದ್ರೆ ಅಷ್ಟು ಎಕ್ಸಲೆಂಟ್ ಕ್ವಾಲಿಟಿ ಬ್ರೇಕಿಂಗ್ ನ ಪ್ರೊವೈಡ್ ಮಾಡಿರ್ತಾರೆ TVS ಅವರು. ಸೈಡ್ ವ್ಯೂ ಅಲ್ಲಿ ನೋಡಬಹುದು ವೆಹಿಕಲ್ ಯಾವ ತರ ಕಾಣಿಸುತ್ತೆ ಅನ್ನೋದು. ಒಂದು ಆಸಮ್ ಲುಕಿಂಗ್ ವೆಹಿಕಲ್ ಅಂತಾನೆ ಹೇಳ್ಬೋದು. 300cc ಸೆಗ್ಮೆಂಟ್ ಅಲ್ಲೇ ಒಂದು ಬೆಸ್ಟ್ ಲುಕಿಂಗ್, ಒನ್ ಆಫ್ ದ ಬೆಸ್ಟ್ ಲುಕಿಂಗ್, ದ ಬೆಸ್ಟ್ ಅಲ್ಲ, ಒನ್ ಆಫ್ ದ ಬೆಸ್ಟ್ ಲುಕಿಂಗ್. ಯಾಕಂದ್ರೆ ಇದಕ್ಕೆ ಕಾಂಪಿಟೇಷನ್ ಎಲ್ಲ ನೋಡೋದಾದ್ರೆ KTM ಇದೆ, ಹಾಗೂ ಬಜಾಜ್ 400 ಬರುತ್ತೆ, ಡಾಮಿನರ್ 400 ಬರುತ್ತೆ. 390 ಎಲ್ಲ ಕಾಂಪಿಟೇಷನ್ ಸ್ವಲ್ಪ, ಅದಕ್ಕೆಲ್ಲ ಕಾಂಪಿಟೇಷನ್ ಕೂಡ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅದ್ರ ಪರ್ಫಾರ್ಮೆನ್ಸ್, ಅದ್ರ ಪವರ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಅರ್ಗೋನಾಮಿಕ್ಸ್ ಎಲ್ಲ. ಸೊ ಹಾಗಾಗಿ ಈ 300cc ನಲ್ಲೇ ಇದು ಒಂಥರ ಕಿಂಗ್ ಅಂತಾನೆ ಹೇಳ್ಬೋದು. ಫ್ರಂಟ್ ಅಲ್ಲಿ ನಮ್ಗೆ ಇಲ್ಲಿ RTR 310 ಅನ್ನೋ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ TVS ಅವರ ಲೋಗೋನ ಪ್ರೊವೈಡ್ ಮಾಡಿದ್ದಾರೆ. ಹ್ಯಾಂಡಲ್ ಬಾರ್ ಅಲ್ಲಿ ನೋಡೋದಾದ್ರೆ ನಮ್ಗೆ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸ್ ಕೊಟ್ಟಿದ್ದಾರೆ. ಹಾಗೂ ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಲೆವೆಲ್ 4 ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ಸ್ ಕೊಟ್ಟಿದ್ದಾರೆ, ಹಾಗೂ ಲೆವೆಲ್ 4 ಅಡ್ಜಸ್ಟೇಬಲ್ ಬ್ರೇಕ್ ಲಿವರ್ಸ್ ನ ಕೊಟ್ಟಿದ್ದಾರೆ. ಸೊ ಎಕ್ಸಲೆಂಟ್, ವೆಲ್ ಡನ್ TVS. ಇಂಜಿನಿಯರಿಂಗ್ ಟೀಮ್ ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಬೈಕ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ. ಯಾಕಂದ್ರೆ ಎಲ್ಲಾ ಫೀಚರ್ ಲೋಡೆಡ್ ಗುರು. ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ, ಕೂಲಿಂಗ್ ಸೀಟ್ಸ್ ಇರುತ್ತೆ. ನಿಮ್ಗೆ ಹೇಳ್ತೀನಲ್ಲ, ಈ ಸೆಗ್ಮೆಂಟ್ ಅಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಯಾವುದೇ ಬೈಕ್ ಕೂಡ ಈ ತರ ಫೀಚರ್ಸ್ ನ ಪ್ರೊವೈಡ್ ಮಾಡೋದಿಲ್ಲ. ಓನ್ಲಿ ಇನ್ ದ ಸೆಗ್ಮೆಂಟ್ ನಮ್ಗೆ ಕ್ರೂಸ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ. ಆನ್ ಆಫ್ ಬಟನ್ ಇಲ್ಲಿದೆ, ನೀವು ನೋಡ್ಕೊಬಹುದು ಕ್ರೂಸ್ ಕಂಟ್ರೋಲ್. ಈ ಕ್ರೂಸ್ ಕಂಟ್ರೋಲ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ನೀವು ಹೈವೇ ನಲ್ಲಿ ಲಾಂಗ್ ಜರ್ನಿ ಹೋಗ್ಬೇಕಾರೆ, ಒಂದು 80-90 ಅವರೇಜ್ ಮೇಂಟೈನ್ ಮಾಡ್ಬೇಕಾರೆ, ಸೊ ಆರಾಮಾಗಿ ಎಕ್ಸಿಲೇಟರ್ ಕೊಡ್ದೇನೆ ಇಲ್ಲಿ ಸೆಟ್ ಮಾಡಿ ಕೈ ಬಿಟ್ಬಿಟ್ರೆ ಸ್ಪೀಡ್ ನ ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ. ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 11 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಇದನ್ನ ಅಟ್ಲೀಸ್ಟ್ ಒಂದು 12 ವಾರ ಕೊಡ್ಬೋದಿತ್ತು. ಇಲ್ಲಿ ನಮಗೆ ನೋಡೋದಾದ್ರೆ 3 ಕಲರ್ಸ್ ಡಿಸೈನ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಟ್ರೈ ಕಲರ್ಸ್ ಇದೆ, ಇಲ್ಲಿ ಯೆಲ್ಲೋ ಇರುತ್ತೆ, ಗ್ರೇ ಮತ್ತು ಮ್ಯಾಟ್ ಬ್ಲಾಕ್. ಸೊ ಒಂದು ಎಕ್ಸಲೆಂಟ್ ಆಗಿ ಕಾಣಿಸ್ತಾ ಇದೆ ಗುರು ವೆಹಿಕಲ್ ಮಾತ್ರ. ಸೊ ಕಲರ್ ಕಾಂಬಿನೇಷನ್ಸ್ ಎಲ್ಲ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇನ್ನ ನೀವು ನೋಡೋದಾದ್ರೆ ಬ್ಯಾಕ್ ಅಲ್ಲಿ ನಮ್ಗೆ ಯೆಲ್ಲೋ ಅಲಾಯ್ ವೀಲ್ ಸಿಗುತ್ತೆ, ಫ್ರಂಟ್ ಅಲ್ಲಿ ಬ್ಲಾಕ್ ಅಲಾಯ್ ವೀಲ್ ಸಿಗುತ್ತೆ. ಇದೊಂಥರ ಕಂಪ್ಲೀಟ್ ಲುಕ್ ನ ಪ್ರೊವೈಡ್ ಮಾಡ್ತಾ, ಒಂಥರ ಸ್ಪೋರ್ಟಿ ಲುಕ್ ನ ಪ್ರೊವೈಡ್ ಮಾಡ್ತಾ ಇದೆ.
ಸೊ ಸೂಪರ್ ಆಗಿದೆ. ಇನ್ನ ನಮ್ಗೆ ಫ್ರಂಟ್ ಮಡ್ಗಾರ್ಡಲ್ಲೂ ಕೂಡ ನಮ್ಗೆ ಡ್ಯುಯಲ್ ಟೋನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಯೆಲ್ಲೋ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ವೈಸ್ ಮಾತ್ರ ಎಕ್ಸಲೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಇಲ್ಲಿ ನಮ್ಗೆ ಅಪಾಚಿ ಅಂತ ಇಲ್ಲಿ ಸ್ಟಿಕರಿಂಗ್ ಸಿಗುತ್ತೆ, ಅದನ್ನು ಕೂಡ ಸೂಪರ್ ಆಗಿ ಡಿಸೈನ್ ಮಾಡಿದ್ದಾರೆ. RTR 310 ಅಲ್ಲಿ ನಮ್ಗೆ ಹೈಪರ್ ಸ್ಪೆಕ್ ಚಾರ್ಸಿ ಪ್ರೊವೈಡ್ ಮಾಡಿದ್ದಾರೆ. RR 310 ಅಲ್ಲಿ ನಮ್ಗೆ ರೇಸಿಂಗ್ ಸ್ಪೆಕ್ ಚಾರ್ಸಿ ಸಿಗ್ತಾ ಇತ್ತು, ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವಿಚ್ ಇಸ್ ಅನ್ ಎಕ್ಸಲೆಂಟ್ ಥಿಂಗ್, ಯಾಕಂದ್ರೆ ಎಲ್ಲೂ ಕೂಡ ಕಾಸ್ಟ್ ಕಟಿಂಗ್ ಮಾಡಿಲ್ಲ. ಇನ್ನ ಸೈಲೆನ್ಸರ್ ಡಿಸೈನ್ ಸ್ವಲ್ಪ ಇಂಪ್ರೂವೈಸೇಷನ್ಸ್ ಆಗ್ಬೋದಿತ್ತು, ಬಟ್ ಓಕೆ, ನಾಟ್ ಆನ್ ಇಶ್ಯೂ. ಯಾಕಂದ್ರೆ ಈ ತರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಅಲ್ಲಿ ಅದನ್ನೆಲ್ಲ ನಾವು ಕನ್ಸಿಡರೇಷನ್ ಮಾಡಕ್ ಆಗಲ್ಲ. ಸೊ ಸೂಪರ್ ಆಗಿದೆ. ಹಾರ್ಟ್ ಆಫ್ ದ ಬೈಕ್ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ 312cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ, ಹಾಗೂ ಇದು ರಿವರ್ಸ್ ಇಂಕ್ಲೈನ್ ಇಂಜಿನ್ ಆಗಿರುತ್ತೆ. ಇನ್ನ ಬ್ಯಾಕ್ ಅಲ್ಲಿ ಹಗರ್ಸ್ ಎಲ್ಲ ನೀವು ನೋಡೋದಾದ್ರೆ ಹಗರ್ಸ್ ಕ್ವಾಲಿಟಿನೂ ಕೂಡ ಎಕ್ಸಲೆಂಟ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲೂ ಕೂಡ ನಮಗೆ ಕಾಸ್ಟ್ ಕಟಿಂಗ್ಸ್ ಅನ್ನೋ ತರ ಫೀಲ್ ಆಗೋದಿಲ್ಲ, ಸೂಪರ್ ಕ್ವಾಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ಹಗರ್ಸ್ ಅಲ್ಲೇನೆ ನಮಗೆ ಇಂಟಿಗ್ರೇಟೆಡ್ ಇಂಡಿಕೇಟರ್ ಸಿಗುತ್ತೆ, ಇದು ಕೂಡ LED ಆಗಿರುತ್ತೆ. ನೀವು ನೋಡ್ಬೋದು ಕಂಪ್ಲೀಟ್ ಡಿಸೈನ್ ಎಲ್ಲ ಸಾಕಾದ ಆಸಮ್ ಲುಕಿಂಗು. ಇನ್ನ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಟೇಲ್ ಲ್ಯಾಂಪ್ ಡಿಸೈನ್ ನೋಡೋದಾದ್ರೆ ಇಲ್ಲಿ ಸ್ಪ್ಲಿಟ್ ಟೇಲ್ ಲ್ಯಾಂಪ್ಸ್ ಬರುತ್ತೆ. ಸೊ ಹಿಂಗೆ ಪಿಲಿಯನ್ ಸೀಟರ್ಗೆ ಹೋಲ್ಡ್ ಮಾಡೋದಕ್ಕೆ ಗ್ರಾಬ್ ರೇಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ಬ್ಯಾಕ್ ಸೈಡ್ ಡಿಸೈನ್ ಮಾತ್ರ ಸಖತ್ ಸ್ಲಿಮ್ ಅಂಡ್ ಸ್ಲಿಕ್ಕಿ ಎಕ್ಸಲೆಂಟ್ ಡಿಸೈನ್ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ನಾವು ನೋಡೋದಾದ್ರೆ ಅಲ್ಯೂಮಿನಿಯಂ ನ ಯೂಸ್ ಮಾಡಿದ್ದಾರೆ, ಸೊ ಚಾರ್ಸಿಗೆ ಕಂಪ್ಲೀಟ್ ಆಗಿ. ಸೊ ಸೀಟ್ ಮೇಲೆ ನಮ್ಗೆ TVS ರೇಸಿಂಗ್ ಅನ್ನೋ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಇದು ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ಸೀಟ್ ನಮ್ಗೆ ಸ್ಪ್ಲಿಟ್ ಸೀಟ್ ಸಿಗುತ್ತೆ. ಸೀಟ್ ಮೇಲೆ ನೋಡೋದಾದ್ರೆ ನಮ್ಗೆ ಕ್ಲೈಮೇಟ್ ಕಂಟ್ರೋಲ್ ಅಂತ ಪ್ರೊವೈಡ್ ಮಾಡಿದ್ದಾರೆ. ನಾವು ಬೇಕಂದ್ರೆ ಇದನ್ನ ಕ್ಲೈಮೇಟ್ ಕಂಟ್ರೋಲ್ ಅಲ್ಲಿ ಕೂಲಿಂಗ್ ಕೂಡ ಮಾಡ್ಕೊಬಹುದು, ಅಥವಾ ಹಾಟ್ ಆಗಿ ಸೀಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ಕೊಬಹುದು. ಇದು ಓನ್ಲಿ ಫಾರ್ ರೈಡರ್ ಗೆ, ಇಲ್ಲಿ ಪಿಲಿಯನ್ ಸೀಟರ್ ಇರೋದಿಲ್ಲ, ರೈಡರ್ ಸೀಟ್ ಆಗಿ ಮಾತ್ರ ಇರುತ್ತೆ. ಇದು ಡೈನಾಮಿಕ್ ಕಿಟ್ ಅಲ್ಲಿ ಮಾತ್ರ ನಿಮ್ಗೆ ಈ ಕ್ಲೈಮೇಟ್ ಕಂಟ್ರೋಲ್ ಸೀಟ್ಸ್ ಇವೆಲ್ಲ ಸಿಗೋದು. ನೀವು ಟಾಪ್ ಎಂಡ್ ಅಲ್ಲಿ 3,80,000 ಆಗುತ್ತೆ, ವಿತ್ ಡೈನಾಮಿಕ್ ಕಿಟ್ ನಿಮ್ಗೆ 4,30,000 ಆಗುತ್ತೆ. ಕೀ ಆನ್ ಆದಾಗ ನೀವು ನೋಡ್ಬೋದು ಈ ತರ ಕಾಣಿಸ್ತಾ ಇದೆ. TVS ರೇಸಿಂಗ್ ಸಿನ್ಸ್ 1982 ಅಂತ ಬರುತ್ತೆ. ಸೊ ಇದರಲ್ಲಿ ನಮ್ಗೆ ಮೇನ್ ಲೈವ್ ಟೈಮ್ ತೋರಿಸುತ್ತೆ, ಯಾವ ಮೋಡಲ್ ಇದೆ ಅನ್ನೋದು ತೋರಿಸುತ್ತೆ. ಸೊ ಇದರಲ್ಲಿ ಟ್ರ್ಯಾಕ್ ಮೋಡಲ್ ಇದೆ, ಹಾಗಾಗಿ ಇಲ್ಲಿ ಟ್ರ್ಯಾಕ್ ಅಂತ ತೋರಿಸ್ತಾ ಇದೆ. ಹಾಗೂ ಇಲ್ಲಿ ಗೇರ್ ಇಂಡಿಕೇಶನ್ ಇರುತ್ತೆ, ಇಲ್ಲಿ RPM ಇಂಡಿಕೇಶನ್ ಇರುತ್ತೆ. RPM ಇಂಡಿಕೇಶನ್ ಇಲ್ಲೂ ಕೊಟ್ಟಿದ್ದಾರೆ, ಹಾಗೂ ಎಷ್ಟು RPM ಅಲ್ಲಿ ಓಡಿಸ್ತಾ ಇದೀವಿ ಅನ್ನೋದನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ಇಂಜಿನ್ ಇವಾಗ ಆಫ್ ಅಲ್ಲಿ ಇದೆ, ಸೊ ಹಾಗಾಗಿ 0 RPM ಅಂತ ತೋರಿಸ್ತಾ ಇದೆ. ಇಲ್ಲಿ ಫ್ಯೂಲ್ ಇಂಡಿಕೇಟರ್ ಇದೆ, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ, ಟಾಪ್ ಸ್ಪೀಡ್ ಇದೆ. ಸೊ ಟಾಪ್ ಸ್ಪೀಡ್ 123 ಓಡಿಸಿದ್ದಾರೆ ಆಲ್ರೆಡಿ. ಸೊ 0 to 60 3.97 ಸೆಕೆಂಡ್ಸ್ ಅಲ್ಲಿ ಹೋಗುತ್ತೆ, ವಿಚ್ ಇಸ್ ಅನ್ ಎಕ್ಸಲೆಂಟ್ ಥಿಂಗ್. ಹಾಗೂ ಇಂಜಿನ್ ಎಷ್ಟು ಹೀಟ್ ಆಗಿದೆ ಅದನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ವೆಲ್ ಡನ್. ಇದರ ಮೋಡ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ರೈಡಿಂಗ್ ಮೋಡ್ಸ್ ಅಲ್ಲಿ ನಮ್ಗೆ ಅರ್ಬನ್ ಮೋಡ್ ಬರುತ್ತೆ, ರೇನ್ ಮೋಡ್, ಸ್ಪೋರ್ಟ್ ಮೋಡ್, ಟ್ರ್ಯಾಕ್ ಮೋಡ್, ಹಾಗೂ ಸೂಪರ್ ಮೋಟೋ ಮೋಡ್. ಸೂಪರ್ ಮೋಟೋ ಮೋಡ್ ಅಲ್ಲಿ ಹಾಕಿದ್ರೆ ನಮ್ಗೆ ರೇರ್ ABS ಆಫ್ ಆಗುತ್ತೆ. ಸೊ ಇದು ಡ್ಯುಯಲ್ ಚಾನಲ್ ABS ಇರುತ್ತೆ, ಬಟ್ ರೇರ್ ABS ಆಫ್ ಆಗುತ್ತೆ ನಮಗೆ ಸೂಪರ್ ಮೋಟೋ ಮೋಡ್ ಅಲ್ಲಿ ಹಾಕಿದ್ರೆ. ಇನ್ನ ಟ್ರ್ಯಾಕ್ ಮೋಡ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಟ್ರ್ಯಾಕ್ ಮೋಡ್, ಸ್ಪೋರ್ಟ್ ಮೋಡ್ ಮತ್ತೆ ಸೂಪರ್ ಮೋಟೋ ಮೋಡ್ ಅಲ್ಲಿ ಇದು 36 PS ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೂ 25.7 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಅದೇ ಅರ್ಬನ್ ಮತ್ತೆ ರೇನ್ ಮೋಡ್ ಅಲ್ಲಿ ಹಾಕಿದ್ರೆ ಆಬ್ವಿಯಸ್ಲಿ ಪವರ್ ರೆಡ್ಯೂಸ್ ಆಗುತ್ತೆ, ಹಾಗೂ ಮೈಲೇಜ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಟ್ರ್ಯಾಕ್ ಮೋಡ್ ಅಲ್ಲೇ ಸೆಟ್ ಮಾಡೋಣ. ಬ್ಯಾಕ್ ಬಂದ್ರೆ ಇಲ್ಲಿ ಟ್ರಿಪ್ ಡೀಟೇಲ್ಸ್ ಇರುತ್ತೆ, ಟ್ರಿಪ್ A, ಟ್ರಿಪ್ B, ಟ್ರಿಪ್ C, ಹಾಗೂ ಡೈಲಿ ಟ್ರಿಪ್ ಮೀಟರ್ ಎಲ್ಲಾನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಬಹುದು ಇಲ್ಲಿ. ಇನ್ನ ಮೈ ವೆಹಿಕಲ್ ಇನ್ಫಾರ್ಮೇಶನ್ ಬರುತ್ತೆ, ಸರ್ವಿಸ್ ಇನ್ಫಾರ್ಮೇಶನ್, ಪರ್ಫಾರ್ಮೆನ್ಸ್ ರೆಕಾರ್ಡ್, ಡಾಕ್ಯುಮೆಂಟೇಶನ್ಸ್ ಎಲ್ಲಾನು ಕೂಡ ಇಲ್ಲಿ ರೆಕಾರ್ಡ್ ಮಾಡ್ಕೊಬಹುದು. ಪ್ರಿಫರೆನ್ಸಸ್ ಬಂದ್ರೆ ಇಲ್ಲಿ ಡೈನಾಮಿಕ್ ಹೆಡ್ಲೈಟ್ ನ ನಾವು ಆಟೋಮೆಟಿಕ್ ಆಗಿ ಸೆಟ್ ಮಾಡ್ಕೊಬಹುದು, ಬೇಕಂದ್ರೆ ಮ್ಯಾನುವಲ್ ಆಗು ಕೂಡ ಸೆಟ್ ಮಾಡ್ಕೊಬಹುದು. ಸೊ ಆಟೋಮೆಟಿಕ್ ಆಗೇ ಇರ್ಲಿ. ಇನ್ನ DRLs ಕೂಡ ಇದನ್ನ ಆಟೋಮೆಟಿಕ್ ಅಥವಾ ಆಫ್ ಕೂಡ ಮಾಡ್ಕೊಬಹುದು. ಸೊ ಇವಾಗ ಕೀ ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ, ಇಲ್ಲಾಂದ್ರೆ ಆಫ್ ಮಾಡಿದ್ರೆ ಆಫ್ ಆಗಿರುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ ಇದರಲ್ಲಿ. ಟ್ರಾಕ್ಷನ್ ಕಂಟ್ರೋಲ್ ಬೇಕಂದ್ರೆ ಆನ್ ಮಾಡ್ಕೊಬಹುದು, ಬೇಡ ಅಂದ್ರೆ ಆಫ್ ಮಾಡ್ಕೊಬಹುದು. ಇದು ಡ್ರಿಫ್ಟ್ ಎಲ್ಲ ಹೊಡೆಯೋದಕ್ಕೆ ಯೂಸ್ ಆಗುತ್ತೆ. ಸೊ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದ್ರೆ ವೆಹಿಕಲ್ ಡ್ರಿಫ್ಟ್ ಆಗೋದಿಲ್ಲ, ಸ್ಕಿಡ್ ಆಗೋದೆಲ್ಲ ರಿಡ್ಯೂಸ್ ಆಗುತ್ತೆ. ನಿಮ್ಗೆ ಏನಪ್ಪಾ ಕಾರ್ನರಿಂಗ್ ಅಲ್ಲಿ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದ್ರೆ ನಿಮ್ಗೆ ಸಖತ್ ಕಾನ್ಫಿಡೆನ್ಸ್ ಪ್ರೊವೈಡ್ ಮಾಡುತ್ತೆ. ಇನ್ನ ಇದರಲ್ಲಿ ಕ್ವಿಕ್ ಶಿಫ್ಟರ್ ಅದನ್ನು ಕೂಡ ಆನ್ ಅಂಡ್ ಆಫ್ ಇರುತ್ತೆ. ಗೇರ್ ಅಪ್ ಶಿಫ್ಟಿಗೆ ಮಾತ್ರ ಕ್ವಿಕ್ ಶಿಫ್ಟರ್ ವರ್ಕ್ ಆಗುತ್ತೆ, ಡೌನ್ ಶಿಫ್ಟಿಗೆ ಕ್ವಿಕ್ ಶಿಫ್ಟರ್ ವರ್ಕ್ ಆಗೋದಿಲ್ಲ ಇದರಲ್ಲಿ. ನಾಟ್ ಎನ್ ಮೇಜರ್ ಥಿಂಗ್. ಇನ್ನ ಕನೆಕ್ಟಿವಿಟಿ ಬಗ್ಗೆ ಬಂದ್ರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ಇರುತ್ತೆ, ಮೆಸೇಜಸ್, ಕಾಲ್ಸ್ ಎಲ್ಲಾನು ಕೂಡ ಇದರಲ್ಲಿ ಇನ್ಫಾರ್ಮೇಶನ್ ಬರುತ್ತೆ. ಇದನ್ನ ನೀವು ರಿಸೀವ್ ಮಾಡಿ ಮಾತಾಡಕ್ ಆಗಲ್ಲ, ಅಲ್ಲಿ ಯಾವ ನಂಬರ್ ಇಂದ ಫೋನ್ ಬರುತ್ತೆ ಅನ್ನೋದು ನಿಮ್ಗೆ ಕನೆಕ್ಟ್ ಆಗುತ್ತೆ. ಇದನ್ನ TVS ಅವ್ರದ್ದು ಆಪ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಬಹುದು ಬೇಕಂದ್ರೆ. ಇನ್ನ ಡಿಸ್ಪ್ಲೇ ಸೆಟಪ್ ಇದರಲ್ಲಿ ಬ್ರೈಟ್ನೆಸ್, ಕ್ಲಾಕ್, ಡೇಟಾ ಎಲ್ಲಾನು ಕೂಡ ಇಲ್ಲಿ ಇರುತ್ತೆ. ಹಾಗೂ ಇದರಲ್ಲಿ ಸಿಕ್ಕಾಪಟ್ಟೆ ವಿಸಿಟ್ಸ್ ಇದೆ ಗುರು.
ಸೊ ಕಸ್ಟಮೈಸ್ ಮಾಡ್ಕೊಬಹುದು ನೀವು ಇದನ್ನ, ಈ ವಿಡ್ಜೆಟ್ಸ್ಗಳನ್ನೆಲ್ಲ. ಇನ್ನು ಸ್ಪೀಡ್ ಅಲರ್ಟ್ ನಮಗೆ ಎಷ್ಟಕ್ಕೆ ಬೇಕು ಅನ್ನೋದನ್ನು ಕೂಡ ಇಲ್ಲಿ ಸೆಟ್ ಮಾಡ್ಕೊಬಹುದು. ನಾವು ಇದನ್ನ ಒಂದು 120 ಇಟ್ಕೊಳ್ಳೋಣ ಇವಾಗ ಸದ್ಯಕ್ಕೆ. ಸೊ ಸೆಟ್ ಆಯ್ತು ಇವಾಗ ನೋಡ್ಬೋದು. ಸೊ 120ಗೆ ಸ್ಪೀಡ್ ಅಲರ್ಟ್ ಬರ್ತಾ ಹೋಗುತ್ತೆ. ನೀವು 80 ಅಬವ್ ಹೋಗ್ಬಿಟ್ರೆ ಅವಾಗ್ಲೇನೆ ಇಲ್ಲಿ ಹೈ ಸ್ಪೀಡ್ ಅಲರ್ಟ್ ಅಂತ ಬರ್ತಾ ಹೋಗುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ 160. ಸೊ 160 ಸ್ಪೀಡ್ಗೂ ಕೂಡ ಸೆಟ್ ಮಾಡ್ಕೊಬಹುದು. ಸೊ 120 ಸೆಟ್ ಮಾಡೋಣ, ಯಾಕಂದ್ರೆ ನಮ್ಮ ಇಂಡಿಯನ್ ರೋಡ್ಸ್ಗೆ 120 ಇಸ್ ಪ್ರಿಫರೇಬಲ್ ಅಷ್ಟೇ. ಅದಕ್ಕಿಂತ ಹೆಚ್ಚಿಂದ ಹೋದ್ರೆ ಯಾವನಾರ ಅಡ್ಡ ಬಂದ್ರೆ ತಿರ್ಕೊಂಡ್ಬಿಡ್ತೀವಿ. ಸೊ ಹಂಗಾಗಿ ಹುಷಾರಾಗಿ ಓಡಿಸ್ಬೇಕು. ಎಲ್ಲ ರೈಡಿಂಗ್ ಪ್ರಿಕಾಷನ್ಸ್ ನ ಯೂಸ್ ಮಾಡಿ ಕೇರ್ಫುಲ್ ಆಗಿ ಓಡಿಸಿ. ಇನ್ನ ಕ್ಲೈಮೇಟ್ ಕಂಟ್ರೋಲ್ ಸೀಟ್ ಇದೆ, ನೀವು ಬೇಕಂದ್ರೆ ಕೂಲ್ ಕೂಡ ಮಾಡ್ಕೊಬಹುದು, ಚಳಿ ಇತ್ತಂದ್ರ ಬಿಸಿ ಕೂಡ ಮಾಡ್ಕೊಬಹುದು. ಸೊ ನಿಮ್ಗೆ ಯಾವ ತರ ಪ್ರಿಫರೆನ್ಸ್ ಬೇಕೋ ಆ ತರ ಸೆಟ್ ಮಾಡ್ಕೊಬಹುದು. ಇವಾಗ ಒಂದ್ಸಾರಿ ಎಕ್ಸಾಸ್ಟ್ ನೋಟ್ ಯಾವ ತರ ಬರುತ್ತೆ ಅನ್ನೋದನ್ನ ಕೇಳಿಸ್ಕೊಂಬಿಡಿ. ಸೊ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಡ್ರಲ್ಲ, ಸಖತ್ತಾಗೆ ಇದೆ. ನೀವು ಓಡಿಸ್ಬೇಕಾರಂತೂ ಇನ್ನು ತಂಪಿಂಗ್ ಸೌಂಡ್ ಸಖತ್ತಾಗಿ ಬರುತ್ತೆ. ಸೊ ಎಕ್ಸಲೆಂಟ್. ಇದರಲ್ಲಿ ನಮಗೆ ಪ್ರೀಲೋಡ್ ಅಡ್ಜಸ್ಟಬಲ್ ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ, ನೀವು ನೋಡ್ಬೋದು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಸಸ್ಪೆನ್ಷನ್ ಪ್ಲೇಸ್ಮೆಂಟ್ ಕೂಡ ಎಕ್ಸಲೆಂಟ್ ಆಗಿದೆ, ಹಾಗೂ ಸಸ್ಪೆನ್ಷನ್ ಸಖತ್ ಬಟರ್ ಸ್ಮೂತ್ ಆಗಿದೆ ಗುರು. ನಿಮ್ಗೆ ಎಂತ ರಫ್ ರೋಡ್ ಅಲ್ಲಿ ಓಡಿಸಿದ್ರು ಕೂಡ ಫೀಲ್ ಆಗೋದಿಲ್ಲ ಡ್ಯಾಂಪಿಂಗ್ಸ್ ಎಲ್ಲ. ಸ್ನೇಹಿತರೆ, ಈಗ ನೀವು ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಎಲ್ಲ ನೋಡಿರ್ತೀರಾ. ಈಗ ಸ್ವಲ್ಪ ರೈಟ್ ರಿವ್ಯೂ ನಿಮಗೆ ಪರ್ಫಾರ್ಮೆನ್ಸ್ ಎಲ್ಲ ಯಾವ ತರ ಇದೆ ಅಂತ. ಲೈಕ್ ಅರ್ಬನ್ ಮೋಡಲ್ ಇದೆ ಇದು, ಇನ್ನು ಲೈಕ್ ಶೋರೂಮ್ ಅಲ್ಲಿ ಇದು ಇನ್ವೈಸ್ ಆಗಿಲ್ಲ. ಇದಕ್ಕೆ ಇನ್ವೈಸ್ ಮೀನ್ಸ್ ಇದು ಏನ್ರ ಯಾರು ಬಿಲ್ಡಿಂಗ್ ಆದ್ರೆ ಅಷ್ಟೇ ಅದು ಓಪನ್ ಆಗುತ್ತೆ. ನೋಡಿದ್ರಲ್ಲ 115 ಸೀರಿಯಸ್ಲಿ ಇದು ಟಾಪ್ ಅಂಡ್ ಬಂದು ನಿಮ್ಗೆ ಆಲ್ಮೋಸ್ಟ್ ಎಷ್ಟು 160 ವರ್ಗು 159 160 ಲಿಮಿಟರ್ ಇರುತ್ತೆ. ಕಂಪ್ನಿಯಿಂದ ಕ್ಲೇಮ್ ಮಾಡೋದು ನಿಮ್ಗೆ 150. ಪರ್ಫಾರ್ಮೆನ್ಸ್ ಇಲ್ಲಿ ಅಲ್ಟಿಮೇಟ್ ಆಗಿದೆ. ಫೈಕ್ ಆಗ್ಬಿಡ್ತಾರ. ನೀವೇನ್ರ ಈ ಗಾಡಿ ಟೆಸ್ಟ್ ತಗೊಂಡು ನೀವ್ ಒಂದ್ ರೌಂಡ್ ಹೋಗಿದ್ರೆ ಫಿದಾ ಇಡ್ತಾರೆ ಗುರು. RR310 ಇತ್ತು ಬಹಳ ರಿಫೈನ್ಮೆಂಟ್ ಮಾಡಿದ್ದಾರೆ. ಇದ್ರಲ್ಲಿ ಮೇನ್ ಅಂದ್ರೆ ಲೈಕ್ ಚಾಚಿ ಅದ್ರಲ್ಲಿ ರೇಸ್ ಬೇಕಂತ ಇದ್ರಲ್ಲಿ ಐಫರ್ ಬೇಕ್ ಅಂತ ಕೊಟ್ಟಿದ್ದಾರೆ ಗುರು. ಅಲ್ಟಿಮೇಟ್ ಆಗಿದೆ. ಚಾಚಿ ಎಲ್ಲ ಸಿಮಿಲರ್ ಅದೇ, ಸ್ವಲ್ಪ ಏನೋ ಚೇಂಜಸ್ ಮಾಡಿರ್ತಾರೆ ಅಲ್ಲಿ ಇಲ್ಲಿ. ಇದು ನೇಕೆಡ್ ವರ್ಷನ್, ಅದು ಸ್ಪೋರ್ಟ್ಸ್ ವೇರಿಯಂಟ್ ಆಗುತ್ತೆ. ಇದರಲ್ಲಿ ಚೈನ್ ಸ್ಪ್ರಾಕೆಟ್ ಬಂದು 4 teeth ಹೆಚ್ಚಿನ ಇದೆ. ಯಾಕಂದ್ರೆ RR310 ಇಷ್ಟು ಇನ್ಶಿಯಲ್ ಫುಲ್ ಅಲ್ಟಿಮೇಟ್ ಆಗಿದೆ ಗುರು. RR310 ನಾವು ಹಾವೇರಿಯಲ್ಲಿ ಓಡಿಸಿದ್ವಿ, ಆದ್ರೆ ಈ ತರ ಫುಲ್ ಕೊಟ್ಟಿಲ್ಲ. ಇದ್ರ ನೇಕೆಡ್ ಬೈಕ್ಸ್ ಅಲ್ಲಿ ಅಲ್ಟಿಮೇಟ್ ಕೊಟ್ಟಿದೆ ಗುರು. ಫುಲ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇನ್ಶಿಯಲ್ ಫುಲ್. ಅದು ಇದೆ ಫೀಚರ್ ಲೋಡೆಡ್ ಗಾಡಿ ಗುರು. ಏನೇನ್ ಬೇಕು 300cc ಸೆಗ್ಮೆಂಟ್ ನಲ್ಲಿ ಯಾವ ಗಾಡಿಗೆ ಕೊಟ್ಟಿಲ್ಲ ಗುರು. ಹಾಗೂ ಇದು ಫೀಚರ್ ಬಂದ್ರೆ ಇದ್ರ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾನೆ ಗುರು. ಫಾರ್ ದ ಓನ್ಲಿ ಇನ್ ದ ಸೆಗ್ಮೆಂಟ್ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾನೆ. ಇದರಲ್ಲಿ ನೀವು ನೋಡೋದಾದ್ರೆ ಲೈಕ್ ರೈಡಿಂಗ್ ಮೂಡ್ಸ್ ಬಂದು ನಿಮ್ಗೆ ಅರ್ಬನ್ ಇದೆ. ಅರ್ಬನ್ ನಿಮ್ಗೆ ಲೈಕ್ ಮೀಡಿಯಂ ಪರ್ಫಾರ್ಮೆನ್ಸ್ ಇರುತ್ತೆ. ಅರ್ಬನ್ ಮತ್ತೆ ರೇನ್ ಅಲ್ಲಿ ಲೈಕ್ ಸ್ವಲ್ಪ ಹೆಚ್ಚು ಕಮ್ಮಿ ಹಾರ್ಸ್ ಪವರ್ ಕಡಿಮೆನೆ ಇರುತ್ತೆ. ಸ್ಪೋರ್ಟ್ಸ್ ಟ್ರ್ಯಾಕ್ ಹಾಗೂ ಸೂಪರ್ ಮೋಟೋದಲ್ಲಿ ಪರ್ಫಾರ್ಮೆನ್ಸ್ ಹೆವಿ ಇರುತ್ತೆ. ಟ್ರ್ಯಾಕ್ ಸ್ಪೋರ್ಟ್ಸ್ ಚೆನ್ನಾಗಿದೆ ಗುರು, ನೀವು ಎರಡು ಸಿಮಿಲರ್ ಇರುತ್ತೆ. ಅದರ ಸ್ವಲ್ಪ ಏನೋ ವೇರಿಯೇಷನ್, ಸ್ವಲ್ಪ BHP ಪಾಯಿಂಟ್ ಸಮಥಿಂಗ್ BHP ಅಲ್ಲಿ ವೇರಿಯೇಷನ್ ಇರುತ್ತೆ. ಸೂಪರ್ ಮೋಟೋದಲ್ಲಿ ಏನಾಗುತ್ತೆ ಅಂದ್ರೆ ಪವರ್ ಸೇಮ್ ಇರುತ್ತೆ. ರೇರ್ ABS ಆಫ್ ಆಗುತ್ತೆ. ರೇರ್ ABS ಆಫ್ ಆದ್ರೆ ಈ ಗಾಡಿ TVS ಇರೋದು ಸ್ಟಂಟ್ ಮಾಡಕ್ಕೆ ಒಳ್ಳೆ ಗಾಡಿ ಗುರು. ಸ್ಟಂಟ್ ಅಥವಾ ಡ್ರಿಫ್ಟ್ ಏನಾದೆ, ನೀವೊಂದ್ಸಲ ಟೆಸ್ಟ್ ಡ್ರೈವ್ ತಗೊಂಡೆ ಈ ಗಾಡಿ ಬಗ್ಗೆ ನೋಡೋದು. ಫ್ರಂಟ್ ಲುಕ್ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಸಿಲಿಂಡರ್ ಆದ್ರೂ ಇದು RC390 ಆಗುತ್ತೆ. ಟ್ಯೂಬ್ 390 ಕಾಂಪಿಟೇಷನ್ ಅಂತ ಕೇಳ್ಬೋದು. ಇದು ಟ್ಯೂಬ್ 390 ಹಾಗೂ RC390 ಕಾಂಪಿಟೇಷನ್ ಅಲ್ಲ. ಯಾಕಂದ್ರೆ ಇದು 312cc, ಇದು 313cc. ಇದು ಬೇಕಾದ್ರೆ ಟ್ಯೂಬ್ 250ಗೆ ಆತರ ತಗೋನಲ್ಲ ಗುರು. ಇದೇನಾದ್ರೂ ಒಂದು 3.5 lakhs ಒಳಗಡೆ ತಗೋತೀರ ಅಂದ್ರೆ ಅಲ್ಟಿಮೇಟ್ ಆಗಿದೆ ಗುರು. ಇಕ್ಕೆ ಹೋಗಿ ಅಂದಿದ್ದೀನಿ. ನೀವು ಡ್ಯೂಕ್ 250 ಅಂದ್ರೆ ಈ ತರ ಫೀಚರ್, ಕ್ರೂಸ್ ಕಂಟ್ರೋಲ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ವೀಲ್ ಕಂಟ್ರೋಲ್ ಇದೆ. ಇನ್ನು ಏನೇನ್ ಬೇಕು ಗುರು. ಇದು 300 to 600cc ಅಲ್ಲಿ ಈ ತರ ಫೀಚರ್ಸ್ ಏನ್ ಕೊಟ್ಟಿರೋದಿಲ್ಲ. ಆದ್ರೆ ಈ ಗಾಡಿಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಂಡಿಯನ್ ಬ್ರ್ಯಾಂಡ್ ಆ ತರ ಬೆಳಿತಿದೆ ಗುರು. RR310 ಒಳ್ಳೆ ಗಾಡಿ, ಅದನ್ನು ತಗೋಬಹುದು. ಅದು ಬೇಕಾದ್ರೆ ಇದು ಮಾಡ್ಬೋದು. ಇದರಲ್ಲಿ BT ಅನ್ನೋದು ಬಿಲ್ಟ್ ಆರ್ಡರ್ ಅಂತ. ಲೈಕ್ ನೀವೇ ಲೈಕ್ ಆರ್ಡರ್ ಮಾಡಿದ್ರೆ, ಲೈಕ್ ಡೀಲರ್ಸ್ ಅಲ್ಲಿ ಹೋಗಿ ಆರ್ಡರ್ ಮಾಡಿದ್ರೆ ನಿಮಗೆ ಸ್ಪೆಷಲ್ ಎಡಿಷನ್ ಸಿಗುತ್ತೆ ನಿಮಗೆ. ಇದೆ ಆಪ್ಷನ್.
ಅದು ಸ್ವಲ್ಪ ಕಾಸ್ಟ್ ವೇರಿಯೇಷನ್ ಆಗಿದ್ರೆ ಸ್ವಲ್ಪ ವೇರಿಯೇಷನ್ ಅನ್ಸುತ್ತೆ ಅದು ಇದಕ್ಕೆ ನೋಡಿ ಚಾಯ್ಸ್ ಹಾಗೂ ಇದರಲ್ಲಿ 3 ವೇರಿಯೇಷನ್ ಬರುತ್ತೆ. ಡೈನಾಮಿಕ್ ಪ್ರೋ ಕಿಟ್ ಅಂತ ಇದು ಸ್ಟ್ಯಾಂಡರ್ಡ್ ಆಗಿ ಸಿಂಗಲ್ ಇದೆ ಬೇಸ್ ವೇರಿಯಂಟ್. ಇದು ಬೇಸ್ ವೇರಿಯಂಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಏನು ಸಿಗೋದಿಲ್ಲ. ಸೀಟ್ ಕಂಫರ್ಟ್ ಸಖತ್ತಾಗಿದೆ. ಏನೋ ಚಿಲಿಯನ್ ಸ್ವಲ್ಪ ಹಾರ್ಡ್ ಅನ್ಸುತ್ತೆ. ಚಿಲಿಯನ್ ಲೈಕ್ ಇದು ಈ ಗಾಡಿ ತಗೊಂಡ್ರೆ ಸೋಲೋ ರೈಡ್ ಮಾಡಕ್ಕೆ ಚೆನ್ನಾಗೆ. RR310ಗೂ ಹಾಗೂ RTR310ಗೂ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಮೇಜರ್ ಇದರ ರೈಡಿಂಗ್ ಪೋಸ್ಟರ್ಸ್. RR310 ಕಂಪ್ಲೀಟ್ ಅಗ್ರೆಸಿವ್ ರೈಡಿಂಗ್ ಪೋಸ್ಟರ್ ಬರುತ್ತೆ, ಬಟ್ ಇದರಲ್ಲಿ ನಾವು ನಾರ್ಮಲ್ ಸೀಟಿಂಗ್ ಪೋಸ್ಟರ್ ಬರುತ್ತೆ. ಸೊ ನೀವು ನೋಡ್ಬೋದು ಹ್ಯಾಂಡಲ್ ಬಾರ್ ಎಲ್ಲ ತುಂಬಾ ಹತ್ರದಲ್ಲೇ ಸಿಗುತ್ತೆ. ಅದರಲ್ಲೆಲ್ಲ ಹಿಂಗೆ ಬೆಂಡ ಕೂತು ಗಾಡಿ ಓಡಿಸ್ಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಥ್ರಾಟಲ್ ಅಲ್ಲಿ ಲಿಟ್ಲ್ ಬಿಟ್ ಆಫ್ ಲ್ಯಾಗ್ ಇದೆ, ತುಂಬಾನೇ ಏನಿಲ್ಲ. ಇಲ್ಲಿ ನೀವು ನೋಡ್ಬೋದು ಇಮಿಡಿಯೇಟ್ ಆಗಿ ಕಡಿಮೆ ಆಗ್ಬೇಕು, ಅದು ಕಡಿಮೆ ಆಗ್ತಾ ಇಲ್ಲ, ಸ್ವಲ್ಪ ಸ್ಲೋ ಇದೆ ಥ್ರಾಟಲ್ ರೆಸ್ಪಾನ್ಸ್. ಯಾರು ಹೊಸದಾಗಿ ಗಾಡಿ ಓಡಿಸೋರು 150cc ಸೆಗ್ಮೆಂಟ್ ಅಲ್ಲಿ ಗಾಡಿ ಓಡಿಸಿ ಅಥವಾ 100cc ಸೆಗ್ಮೆಂಟ್ ಅಲ್ಲಿ ಗಾಡಿ ಓಡಿಸಿ ಈ ಗಾಡಿಗಳನ್ನೆಲ್ಲ ಮುಟ್ಟಕ್ಕಾಗಲ್ಲ ಗುರು, ಎಳೆದು ಬಿಸಾಕ್ಬಿಡುತ್ತೆ. ತುಂಬಾನೇ ಹುಷಾರಾಗಿರ್ಬೇಕು ಈ ತರದ ದೊಡ್ಡ ಗಾಡಿಗಳನ್ನ ಓಡಿಸ್ಬೇಕಾದ್ರೆ, ಯಾಕಂದ್ರೆ ಇದ್ರ ಹಾರ್ಸ್ ಪವರ್ ಟಾರ್ಕ್ ಎಲ್ಲಾನು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬಾ ಹುಷಾರಾಗಿ ಗಾಡಿ ಓಡಿಸ್ಬೇಕಾಗುತ್ತೆ. ಕ್ವಿಕ್ ಶಿಫ್ಟರ್ ಎಲ್ಲ ಬೆಣ್ಣೆ ಗುರು, ಬೆಣ್ಣೆ ತರ ಇದೆ. ಕ್ವಿಕ್ ಶಿಫ್ಟರ್ ಬಗ್ಗೆ ಮಾತ್ರ ಏನು ಮಾತಾಡಂಗೆ ಇಲ್ಲ, ಸೂಪರ್ ಆಗಿದೆ. ಇನ್ನು ಸಸ್ಪೆನ್ಷನ್ ವೈಸ್ ಎಲ್ಲಾನು ಕೂಡ ಎಕ್ಸಲೆಂಟ್ ಆಗಿದೆ. ಈ ಗಾಡಿಗಳನ್ನ ತಿರುಗಿ ನೋಡದೆ ಇರೋರೇ ಇಲ್ಲ ಗುರು, ಆ ರೇಂಜ್ ಇದೆ ಈ ಗಾಡಿ. ಲುಕ್ ವೈಸ್ ಕೂಡ ಎಕ್ಸಲೆಂಟ್ ಆಗಿದೆ. ರೈಡ್ ಕಪ್ ಆಗಿರ್ಬೋದು, ರೈಡ್ ಎಕ್ಸ್ಪೀರಿಯನ್ಸ್ ನನಗೆ ಮಾತ್ರ ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಓವರ್ ಆಲ್ ಸೂಪರ್ ಆಗಿದೆ. ಈ ಪ್ರೈಸ್ ರೇಂಜ್ ಅಲ್ಲಿ ಇನ್ನು ನೀವು ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಹೇಳಿ. ಇದರ ಟಾಪ್ ಸ್ಪೀಡ್ 160+ ಇದೆ. ಸೊ ನಮ್ಮ ಇಂಡಿಯನ್ ರೋಡ್ ಗೆ ಮ್ಯಾಕ್ಸಿಮಮ್ ಮೋರ್ ದನ್ ಎನಫ್. ಹಾಗೂ ಇದು ನೆಕೆಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ ಒಳ್ಳೆ ಕಾಂಪಿಟೇಷನ್ ಇದೆ ಗುರು. ಈ ತರ ವೆಹಿಕಲ್ಗಳು ಇಂಡಿಯನ್ ರೋಡಿಗೆ ಬೇಕು ಗುರು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬರಬೇಕು, ಇಂಡಿಯನ್ ಮಾರ್ಕೆಟ್ ನ ರೂಲ್ ಮಾಡಬೇಕು. ಅದು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ ರೂಲ್ ಮಾಡುತ್ತೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. ಸೊ ಓವರ್ ಆಲ್ ನಾನು 10/10 ಕೊಡಕ್ಕೆ ಇಷ್ಟಪಡ್ತೀನಿ ಈ ವೆಹಿಕಲ್ಗೆ. ಸೊ ಎಕ್ಸಲೆಂಟ್ಲಿ ಡನ್. ಐ ರಿಯಲಿ ಅಪ್ರಿಸಿಯೇಟ್ TVS. ಯಾವ ತರ ಥ್ರಾಟಲ್ ಕೊಡ್ತಾ ಹೋಗ್ತೀವೋ ಆ ತರ RPM ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೂಡ ಇಂಡಿಕೇಶನ್ ಇದೆ, ಹಾಗೂ ಇಲ್ಲಿ ಎಷ್ಟು RPM ನಲ್ಲಿ ಹೋಗ್ತಿದೀವಿ ಅಂತ ಎಕ್ಸಾಕ್ಟ್ RPM ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಗಾಡಿ ಪಿಕಪ್ ನೀವು ನೋಡ್ತಿರ್ಬೋದು ಯಾವ ತರ ಎಕ್ಸಲೆಂಟ್ ಆಗಿದೆ ಅಂತ. ವಾವ್, ಕಂಪ್ಲೀಟ್ ಒಂಥರ ಮಾನ್ಸ್ಟರ್ ಗುರು. ಎಕ್ಸಲೆಂಟ್ ಆಗಿದೆ ಪರ್ಫಾರ್ಮೆನ್ಸ್ ಮಾತ್ರ, ಇದ್ರ ಬಗ್ಗೆ ನೋ ಡೌಟ್ ಅಟ್ ಆಲ್. ಸೊ ನಿಮ್ಗೆ ಟಾಪ್ ಎಂಡ್ ವರ್ಗು ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಗುರು. ಸಖತ್ತಾಗಿದೆ ಪರ್ಫಾರ್ಮೆನ್ಸ್ ಮಾತ್ರ. ಶಾರ್ಪ್ ಆಗಿದೆ ಥ್ರಾಟಲ್, ನೀವು ನೋಡ್ಬೋದು. ಹಿಂಗೆ ಹೋಗ್ತಾ ಇದ್ರೆ ಹಂಗೆ ಎಡ್ದಾಕ್ಬಿಡುತ್ತೆ ಗಾಡಿ. ನೋಡಿ ಕಡಿಮೆ 3000 RPM ಇಂದ 6000 RPM ಹೋಗೋದು ತಡನೇ ಆಗಲ್ಲ ನೋಡಿ. ಕ್ವಿಕ್ ಶಿಫ್ಟರ್ ಕೂಡ ಬೆಣ್ಣೆ ತರ ವರ್ಕ್ ಆಗ್ತಾ ಇದೆ ಇದರಲ್ಲಿ ಏನೇನ್ ಫೀಚರ್ಸ್ ಇಲ್ಲ ಹೇಳ್ರಿ ನೋಡೋಣ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ, TPMS. ಇದನ್ನ ದೊಡ್ಡ ದೊಡ್ಡ ವೆಹಿಕಲ್ ಗಳಲ್ಲೇ ಕೊಟ್ಟಿರಲ್ಲ ಅಂತದ್ದು ಈ ಚಿಕ್ಕ ವೆಹಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈ ಪ್ರೈಸ್ ರೇಂಜ್ ನ ಸೆಟ್ ಮಾಡಿರೋದು. ಇದನ್ನ ನಮ್ಮ ಇಂಡಿಯನ್ಸ್ ಸ್ವಲ್ಪ ಅರ್ಥ ಮಾಡ್ಕೊಬೇಕಷ್ಟೇ. ಇದ್ರ ಮೈಲೇಜ್ ವಿಚಾರದಾಗ ಮಾತಾಡಕ್ ಬಂದ್ರೆ 25 to 30 ಅಂತ ಹೇಳ್ತಾರೆ. ಇನ್ನ ನಾವ್ ಇವಾಗ ಹೈಯರ್ ರೇಂಜ್ RPM ನಲ್ಲಿ ಓಡಿಸ್ಕೊಂಡು ಹೋದ್ರೆ ಸೊ ಇದು ಜಾಸ್ತಿ ನಿಮ್ಗೆ ಮೈಲೇಜ್ ಕೊಡಲ್ಲ, ಒಂದು 25 ಅವರೇಜ್ ಕೊಡ್ಬೋದು. ಸೊ 25 ಅಂತ ಹೇಳಿದ್ರೆ ಫುಲ್ ಟ್ಯಾಂಕ್ ಕೆಪಾಸಿಟಿನಲ್ಲಿ ನೀವು ಒಂದು 280 ಕಿಲೋಮೀಟರ್ಸ್ ಜರ್ನಿ ಮಾಡ್ಬೋದು ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಂಪ್ರೂವೈಸೇಷನ್ ಆಗ್ಬೋದಿತ್ತು ಅನ್ನೋದೊಂದು ನನ್ನ ಒಪಿನಿಯನ್ ಅಷ್ಟೇ. ಫುಲ್ ಟ್ಯಾಂಕ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು ಅಂತ ಅಷ್ಟೇ. ಈ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬೈ ಬೈ.